ತಪ್ಪು ಮಾಡ್ತಿರೋದೆಲ್ಲ ತೋರ್ಸ್ತಾನಂದ್ರೆ ಅವ್ನು ಎಷ್ಟು ಬುದ್ಧಿವಂತ, ಅದು ನೀವೇ ತೀರ್ಮಾನ ಮಾಡಿ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮಗನಿಗೆ ಆಸ್ತಿ ಕೊಡ್ತೀರಾ? ಈ ಆಸ್ತಿ ನಮ್ಮ ಚಿಕ್ಕಪೇಟಲ್ಲಿರೋ ನನಗೆ 22,000 ಜನ ಮತಗಳು ಕೊಟ್ಟು ನನಗೆ ಲೀಡರ್ ಮಾಡಿ ಕಳಿಸಿದಾರಲ್ಲ, ಈ ಆಸ್ತಿಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿ ಮಕ್ಕಳಿಗೆ ಅರ್ಧ ಆಸ್ತಿ ಇಟ್ಟು ಅರ್ಧ ಆಸ್ತಿ ನಾನು ದಾನ ಮಾಡ್ತೀನಿ. ಅದು ಸಮಯ ಬಂದರೆ ಅದನ್ನ ವಿಲ್ ಮಾಡಿ ನಿಮಗೆ ನಿಮ್ಮ ಮೀಡಿಯಾ ಮುಖಾಂತರ ಎಲ್ಲ ನಮ್ಮ ಚಿಕ್ಕಪೇಟೆ ಕ್ಷೇತ್ರ ಜನಕ್ಕೆ 50% ಪ್ರಾಪರ್ಟಿ, ನನ್ನ ಮಕ್ಕಳಿಗೆ 50% ಪ್ರಾಪರ್ಟಿ, ನನಗೆ ಮತ ಕೊಟ್ಟಿರೋ 22,000 ಜನ ಇದಾರಲ್ಲ, ಸುಮಾರು 4,000-5,000 ಕೋಟಿ ರೂಪಾಯಿ ಸುಮಾರು ಪ್ರಾಪರ್ಟಿ ಇರ್ಬೋದು ಅಪ್ರಾಕ್ಸಿಮೇಟ್. ಅದನ್ನ ನಮ್ಮ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಲಿರೋ ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ, ನಮ್ಮ ತಾಯಿ ತಂದೆಗಳಿಗೆ ನನಗೆ ಓಟ್ ಕೊಟ್ಟಿದ್ದಾರೆ 22,000 ಜನ, ಅವ್ರಿಗೆ 50% ಟೈಮ್ ಬಂದರೆ ಅವ್ರಿಗೆ 50% ಈ ಪ್ರಾಪರ್ಟಿನ ಅವ್ರಿಗೆ ಸಹಾಯ ಮಾಡಿಬಿಟ್ಟು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. KGF ಅವರು ಮಾತು ಕೊಡೋದು ವೆರಿ ಸುಲಭ. ಇನ್ನೊಂದ್ಸಲಿ ಯೋಚನೆ ಮಾಡಿ, ಯಾಕಂದ್ರೆ ಈಗ ಒಂದು ಮೀಡಿಯಾ ಮುಂದೆ, ನಮ್ಮ ಟಿವಿ ಮುಂದೆ ಹೇಳ್ತಾ ಇದ್ದೀರಾ ನೀವು, ಅರ್ಧ ಆಸ್ತಿಯನ್ನ ನಾವು ಚಿಕ್ಕಪೇಟೆ ಜನಕ್ಕೆ ಅರ್ಧ ಆಸ್ತಿ ಕೊಡ್ತೀನಿ. ಇದು ನನ್ನ ಸತ್ಯ, ನನ್ನ ತಲೆ ಮೇಲೆ ಸತ್ಯ. ನಾನು ಯಾವತ್ತು ಏನೇನು ಮಾತು ಕೊಟ್ಟಿದ್ದೀನಿ, ಯಾವತ್ತು ನಾನು ಡಿಫಾಲ್ಟರ್ ಆಗಿಲ್ಲ. ಏನೇನು ಮಾತು ಕೊಟ್ಟಿದ್ದೀನಿ ಎಲ್ಲ ಮಾತನ್ನ ಪೂರ್ತಿ ಮಾಡಿದ್ದೀನಿ. ನನ್ನ ಮೇಲೆ 8-9 ಕೇಸ್ ಈ ಪಬ್ಲಿಕ್ಕೋಸ್ಕರ ನಾನು ಸಹಾಯ ಮಾಡಿದ್ದು, ಸ್ಕಾಲರ್ಶಿಪ್ ಕೊಟ್ಟಿರೋದು, ಮನೆಗಳು ಕೊಟ್ಟಿರೋದ್ರಿಂದ 8 ಕೇಸ್ ನನ್ನ ಮೇಲೆ FIRಗಳು ಆಗಿದೆ. ನಾನು ಇವತ್ತು ಕಷ್ಟಪಡ್ತಾನೆ, ಯಾರ ಮುಂದನ್ನು ನಾನು ಬಂದು ನಾನು ಹೇಳಲಿಲ್ಲ. ನನ್ಗೆ ಕಷ್ಟದಲ್ಲಿ ನಿಮ್ಮಿಂದ ನನ್ ಕಷ್ಟ ಬಂದಿದೆ ಅಂತ ನಾನು ಯಾರಿಗೂ ಹೇಳಲಿಲ್ಲ. ಇದೇ ಸಂದರ್ಭದಲ್ಲಿ ಇವತ್ತು ಚಿಕ್ಕಪೇಟೆ ನಿವಾಸಿಗಳು ಬಂದು ನಮ್ಗೆ ಕೊಟ್ಟಂತ ಚೆಕ್ಗಳು ಬೌನ್ಸ್ ಆಗಿದಾವೆ, ಸಿಲಿಂಡರ್ ಕೊಟ್ಟಿಲ್ಲ ಅಂತ ಒಂದು ಪ್ರೊಟೆಸ್ಟ್ ಮಾಡ್ತಾ, ಚಾನ್ಸೇ ಇಲ್ಲ. ಒಂದು ಚೆಕ್ನು KGF ಬಾಬು ಕೊಟ್ಟಿರೋ ಚೆಕ್, ಒಂದು ಚೆಕ್ ಯಾವನು ಏನದು ಬೋನ್ಸ್ ಆಗಿದೆ ಅಂತ ತೋಳ್ಸ್ಕೊಳಕ್ಕೆ ಕಾರಣನೇ ಇಲ್ಲ, ಚಾನ್ಸೇ ಇಲ್ಲ. ಇನ್ನೊಂದು 200 ಮನೆ ಕಟ್ಕೊಟ್ಟಿದ್ದೀನಿ, 4-5 ಮನೆ ಕಟ್ಕೊಟ್ಟಿಲ್ಲ, ಅದ್ರ ಮೇಲೆ ನನ್ನ ಮೇಲೆ ಆರೋಪ ಮಾಡ್ಬೋದು. ಆದ್ರೆ ಬಾಬು ಅವ್ರು ಚೆಕ್ ಕೊಟ್ಟು ಬೋನ್ಸ್ ಆಗಿದೆ ಅಂದಲ್ಲ ಸುಳ್ಳು, ಚಾನ್ಸೇ ಇಲ್ಲ. ಒಂದು ಚೆಕ್ ತೋರಿಸ್ಬಿಟ್ರೆ ಈ ಪೂರ್ತಿ ಆಸ್ತಿ ಬರ್ಸ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಇದು ನನ್ನ ಸತ್ಯ. ನಾನು ಸುಳ್ಳುಗಾರ ಅಲ್ಲ, ಸುಳ್ಳುಗಾರ ಅಲ್ಲ, ನಾನು ಮೋಸಗಾರ ಅಲ್ಲ. ನಾನೊಂದು ಸ್ಲಮ್ ಅಲ್ಲಿ ಹುಟ್ಟು ಬೆಳ್ತಿರೋವನು, ಒಂದು ಬಡವ ಕುಟುಂಬದ ಬಂದವನು. ನಾನು ಏನ್ ಹೇಳ್ತೀನಿ ಅದನ್ನ ಮಾಡ್ತೀನಿ. ನಾನು ಈ 5-6 ಮನೆ ಕಟ್ಕೊಟ್ಟಿಲ್ಲ. ಏನಕ್ಕೆ ಕಾರಣ ಅಂದ್ರೆ ಅದರಲ್ಲಿ ಒಂದು FIR ಇದೆ, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಒಂದು FIR ಆಗಿರೋದು ಕಾರಣಕ್ಕೆ ನಾನು ಮಾಡ್ಕೊಳಕ್ಕಾಗಲ್ಲ. ನಾನು ಮಾಡ್ಕೊಳಕ್ ಹೋದ್ರೆ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ನನಗೆ ತೊಂದರೆ ಕೊಡ್ತಾರೆ, ನನ್ನ ಮೇಲೆ ಸುಳ್ಳು ಕೇಸುಗಳು ಹಾಕ್ತಾರೆ. ಇದಕ್ಕೆ ನಾನು ಅದನ್ನ ಮೀಡಿಯಾ ಮುಖಾಂತರ ಯಾರಾದ್ರೂ ಜವಾಬ್ದಾರಿ ತಗೊಂಡು ಆ ಬಡವರಿಗೆ ಒಳ್ಳೇದು ಮಾಡ್ಲಿ. ಮೀಡಿಯಾ ಬೇಡ, ಸರ್ಕಾರ ಇದೆ. ಹಾ ಸರ್, ನಿಮ್ಮ ಸರ್ಕಾರದ ಮುಖಾಂತರ ಹೋಗಿ ಮಾಡ್ಕೊಡಿ. ನನ್ನ ಸರ್ಕಾರದ ಮುಖಾಂತರ ಇವಾಗ ಕೋರ್ಟ್ ಮುಖಾಂತರ ಆಲ್ರೆಡಿ ಹೋಗಿದ್ದೀನಿ. ಕೋರ್ಟ್ ಪರ್ಮಿಷನ್ ಬಂದ್ರೆ ಇವ್ರಿಗೆ ಕಟ್ಕೊಡೋಕೆ ನಾನು ಸಾಧ್ಯವಾಗಿದ್ದೀನಿ. ನಾನೇನು ಮೋಸಗಾರ ಅಲ್ಲ, ನಾನೇನು ಅವ್ರ ಸಾಲಗಾರ ಅಲ್ಲ. ನಾನು ಅವ್ರಿಗೆ ಒಂದು ಅಣ್ಣ ತಮ್ಮಂತರ, ಅವ್ರಿಗೆ ಪಾಪ ಅವ್ರು ರಿಕ್ವೆಸ್ಟ್ ಮಾಡಿದ್ರು ನನ್ನ ಮನೆ ಕಟ್ಕೊಡ್ಬೇಕು ಅಂತ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಏನೇನೋ ಸ್ಟೋರಿಗಳು ಮಾಡಿ ನನ್ನ ವಿರುದ್ಧವಾನೇ ಕೋಟ್ಯಾಂತರ ರೂಪಾಯಿ ನಾನು ಖರ್ಚು ಮಾಡಿ ಅವ್ರಿಗೆ ಮನೆಗಳು ಕೊಡೋನ್ಗೆ ಇವಾಗ ನನ್ನ ಮೇಲೇ ಒಂದು ಆರೋಪ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದಾರೆ. ಅವರು ತಪ್ಪಲ್ಲ, ನನಗೆ ದೇವ್ರ ಥರ ಅವ್ರಿಗೆ ನನ್ನ ಮನೆ ಕಟ್ಕೊಡ್ತೀನಿ. ಒಂದು ಕಾಲಾವಕಾಶ, ಒಂದು 15 ದಿವಸ, 1 ತಿಂಗಳು ಬಿಟ್ಟರೆ ನನಗೆ ಕೋರ್ಟ್ ಆರ್ಡರ್ ಬರುತ್ತೆ. ಬಂದರೆ ಇಮಿಡಿಯೇಟ್ ಆಗಿ ನಾನು ಕಟ್ಕೊಡೋಕೆ ಸಾಧ್ಯ ಆಗಿದ್ದೀನಿ. ಈ ಕೊನೆಯದಾಗಿ ಈ ಕೊಲೆ ಬೆದರಿಕೆಗೆ ಎದುರಿದ್ದೀರಾ ನೀವು? ಏನೋ ಪೊಲೀಸ್ ಪ್ರೊಟೆಕ್ಟ್ ಕೇಳ್ತಿದ್ದೀರಾ ಅಂತ? ಮುಂದಿನ ನಡೆ ಹೆಂಗಿರುತ್ತೆ? ಸಾಯ್ಬೇಕು, ಇವತ್ತು ಸಾಯ್ಬೇಕು ಸರ್. ನನಗೆ ಮತ ಕೊಟ್ಟಿರೋ 22,000 ಜನ ನನ್ನ ಹಿಂದೆ ಇದ್ದಾರೆ. ಅವ್ರ ಹಿಂದೆ ಇರೋವಾಗ ನಾನು ಈ ಪುಟ್ಕೋಸಿಗಳಿಗೆಲ್ಲ ಭಯ ಬೀಳ್ತೀನ? ನಾನೇನು ಭಯ ಬೀಳಲ್ಲ. ಇನ್ನು ದೊಡ್ಡ ಫ್ರಾಡ್ ಇವನು ಗುಲಾಮ್ ಮುಸ್ತಫಾ, ಆ ಫ್ರಾಡ್ಗೆ ನಾನು ಬೆದರ್ತೀನ? ಇವಾಗ ನನ್ನ ಮಗನೇ ಹೋದ್ಮೇಲೆ ನಮ್ಮ ಹತ್ರ ಏನಿದೆ ಆಸ್ತಿ? ಈ ಆಸ್ತಿ ಇಟ್ಕೊಂಡು ತಿನ್ನೋದೇನು? ಯಾರಿಗಿಟ್ಟು ಹೋಗ್ಬೇಕಿದು? ಅದಕ್ಕೆ ನಮ್ಮ ಚಿಕ್ಕಪೇಟೆ ಕ್ಷೇತ್ರ ಜನಕ್ಕೆ ನಾನಿದು ಸಹಾಯ ಮಾಡಿಬಿಟ್ಟು ಹೋಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು KGF ಬಾಬು ಅವರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಬೀಗರು ನಮ್ಮನ್ನ ಈ ರೀತಿಯ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ನನ್ನ ಆಸ್ತಿ ಏನಿದೆ, ಆ ಒಂದು ಆಸ್ತಿನ ಅರ್ಧ ಭಾಗವನ್ನ ಚಿಕ್ಕಪೇಟೆ ನನ್ನ ಮತದಾರರಿಗೆ ಕೊಡ್ತೀನಿ ಅನ್ನೋ ಮಾತುಗಳನ್ನ ಭರವಸೆಯನ್ನ ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.